ಹೆಲೋ ಎವ್ರಿವನ್, ಹೋಪ್ ಯು ಆರ್ ಡೂಯಿಂಗ್ ವೆಲ್. ಇವತ್ತು ನಾವು ಇಂಗ್ಲೀಷ್ ವೊಕ್ಯಾಬ್ಯುಲರಿ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಗ್ಲೀಷ್ ವೊಕ್ಯಾಬ್ಯುಲರಿನ ನಾವು ತಿಳ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ಇದು ನಮ್ಮ ನಾಲೆಡ್ಜ್ ರಿಚ್ನೆಸ್ನ ತೋರಿಸುತ್ತೆ ಇಂಗ್ಲೀಷ್ ಬಗ್ಗೆ. ಆ್ಯಂಡ್ ಇದು ನಮ್ಮ ಕಾನ್ಫಿಡೆನ್ಸ್ನ ಇನ್ಕ್ರೀಸ್ ಮಾಡುತ್ತೆ. ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಮ್ಗೆ ಇವಾಗ ಸ್ವಲ್ಪ ಜನ ಜೊತೆ ಮಾತಾಡಬೇಕಾದ್ರೆ ಅವ್ರು ತುಂಬ ಹೈ ಇಂಗ್ಲೀಷ್ ಯೂಸ್ ಮಾಡ್ತಾ ಇರ್ತಾರೆ. ನಮಗೆ ಸ್ವಲ್ಪ ನಾರ್ಮಲಾಗಿ ಡೇ ಟು ಡೇಯಲ್ಲಿ ನಾವು ಹೆಂಗೆ ಯೂಸ್ ಮಾಡ್ತೀವಿ ಅದೇ ವರ್ಡ್ಸ್ನ ಯೂಸ್ ಮಾಡ್ತಾ ಇರ್ತೀವಿ. ಆವಾಗ ನಮಗೆ ಎಲ್ಲೋ ಒಂದು ಕಡೆ ಫೀಲ್ ಲೋ ಅನಿಸುತ್ತೆ. ಸೊ ನಾವು ನ್ಯೂ ವರ್ಡ್ಸನ್ನ ಕಲಿತಾಗ ನಮಗೆ ಇದ್ರ ಬಗ್ಗೆ ನಾಲೆಡ್ಜ್ ರಿಚ್ನೆಸ್ ಸಿಗುತ್ತೆ ಆ್ಯಂಡ್ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗುತ್ತೆ. ಒಂದು ಕಾನ್ಸೆಪ್ಟ್ ಬಗ್ಗೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಇದು ಸ್ಪೀಕಿಂಗ್ ಮತ್ತು ರೈಟಿಂಗ್ ಎರಡಕ್ಕೂ ನಿಮಗೊಂದು ರಿಚ್ನೆಸ್ ಸಿಗುತ್ತೆ ಒಂದು ಲ್ಯಾಂಗ್ವೇಜ್ ಬಗ್ಗೆ ಅಥವಾ ಇಂಗ್ಲೀಷ್ ಅಂತ ಬಂದರೆ. ಸೊ ಲೆಟ್ಸ್ ಬಿಗಿನ್. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ದ ಫಸ್ಟ್ ವರ್ಡ್ ಈಸ್ ಕೋವರ್ಸ್. ಬೇಕಿದ್ರೆ ನಾನು ಇವಾಗ ಗೂಗಲಲ್ಲಿ ನಿಮಗೆ ಟ್ರಾನ್ಸ್ಲೇಟ್ ಕೇಳಿಸ್ತೀನಿ. ಓಕೆ, ಕೋವರ್ಸ್ ಅಂದರೆ ಒತ್ತಾಯ ಪಡಿಸು, ಅಂದರೆ ಒತ್ತಾಯ ಮಾಡು, ಬಲವಂತ ಮಾಡು ಅಂತ ಏನು ಹೇಳ್ತೀವಿ ಅದಕ್ಕೆ ನಾವು ಕೋವರ್ಸ್ ಅಂತ ಹೇಳ್ತೀವಿ. ಮೀನಿಂಗ್ ನೋಡೋದಾದರೆ, ಟು ಪರ್ಸೇಡ್ ಸಮ್ಒನ್ ಟು ಡೂ ಸಮಥಿಂಗ್ ಬೈ ಯೂಸಿಂಗ್ ಫೋರ್ಸ್ ಆರ್ ಥ್ರೆಟ್ಸ್. ನಾವು ಡೇ ಟು ಡೇಲಿ ಏನು ಯೂಸ್ ಮಾಡ್ತೀವಿ? ಫೋರ್ಸ್ ಅಂತ ಯೂಸ್ ಮಾಡ್ತೀವಿ ಅಲ್ವಾ? ಸೊ ನಾವು ಕರ್ಸ್ ಓಕೆ, ಇದ್ರದ್ದು ಸಿನೋನಿಮ್ಸ್ ಅಂದರೆ ಅರ್ಥಗಳನ್ನ ಏನು ಅಂತ ನೋಡೋದಾದರೆ, ಕಂಪೆಲ್ ಅಂದರೂ ಕೂಡ ಟು ಫೋರ್ಸ್ ಸಮ್ಒನ್ ಟು ಡೂ ಸಮಥಿಂಗ್ ಅಂದರೆ ಒತ್ತಾಯ ಮಾಡು, ಕೋರ್ಸ್ ಅನ್ನೋ ಒಂದು ಮೀನಿಂಗ್ನೇ ಕೊಡುತ್ತೆ. ಆ್ಯಂಡ್ ಫೋರ್ಸ್ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಫೋರ್ಸ್ ಅಂದರೆ ಟು ಮೇಕ್ ಸಮ್ಒನ್ ಟು ಡೂ ಸಮಥಿಂಗ್ ಅಗೇನೆಸ್ಟ್ ದೇರ್ ವಿಲ್, ಅವರ ಇಷ್ಟಕ್ಕೆ ವಿರುದ್ಧವಾಗಿ ಮಾಡೋದನ್ನು ಫೋರ್ಸ್ ಅಂತ ಹೇಳ್ತೀವಿ. ಕಂಪೆಲ್ ಅಂದರೂ ಕೂಡ ಟು ಫೋರ್ಸ್ ಸಮ್ಒನ್ ಟು ಡೂ ಸಮಥಿಂಗ್. ಆ್ಯಂಡ್ ಪ್ರೆಷರ್ ಕೂಡ ನಿಮಗೆ ಗೊತ್ತೇ ಇರುತ್ತೆ. ಯೂಸ್ ಪರ್ಸುಯೇಷನ್ ಆರ್ ಇನ್ಫ್ಲೂಯೆನ್ಸ್ ಟು ಮೇಕ್ ಸಮ್ಒನ್ ಆ್ಯಕ್ಟ್. ಅದು ಒತ್ತಾಯ ಮಾಡು, ಬಲವಂತ ಮಾಡು ಅನ್ನೋದಕ್ಕೆ ಕಂಪೆಲ್, ಫೋರ್ಸ್ ಆ್ಯಂಡ್ ಪ್ರೆಷರನ್ನು ಹೇಳ್ತೀವಿ. ಆ್ಯಂಟೋನಿಮ್ಸ್ ಅಂದರೆ ವಿರುದ್ಧ ಪದಗಳು. ಪರ್ಸುಯೇಡ್, ಟು ಕನ್ವಿನ್ಸ್ ಸಮ್ಒನ್ ಟು ಡೂ ಸಮಥಿಂಗ್ ಬೈ ರೀಸನಿಂಗ್. ಇಲ್ಲಿ ಒತ್ತಾಯ ಮಾಡು, ಅವ್ರಿಗೆ ಇಷ್ಟ ಇಲ್ಲ ಅಂದರೂ ಒತ್ತಾಯ ಮಾಡು ಅಂತ ಹೇಳೋದಕ್ಕೆ ಕೋಯರ್ಸ್ ಅಥವಾ ಕಂಪೆಲ್, ಫೋರ್ಸ್, ಪ್ರೆಷರನ್ನು ಯೂಸ್ ಮಾಡ್ತೀವಿ. ಪರ್ಸುಯೇಡ್ ಅಂದರೆ ಟು ಕನ್ವಿನ್ಸ್ ಸಮ್ಒನ್ ಟು ಡೂ ಸಮಥಿಂಗ್ ಬೈ ರೀಸನಿಂಗ್. ಅವರಿಗೆ ಇಷ್ಟ ಇದ್ದು ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ನಾವೇನು ಹೇಳ್ತೀವಿ? ಪರ್ಸುಯೇಡ್. ಕನ್ವಿನ್ಸ್ ಅಂತ ಏನಕ್ಕೆ ಹೇಳ್ತೀವಿ ಅಂದರೆ, ಟು ಕಾಸ್ ಸಮ್ಒನ್ ಟು ಬಿಲೀವ್ ಆರ್ ಅಗ್ರಿ ಬೈ ಲಾಜಿಕಲ್ ಆರ್ಗ್ಯುಮೆಂಟ್. ಅವರಿಗೆ ಅರ್ಥ ಮಾಡಿಸೋದನ್ನ ನಾವು ಕನ್ವಿನ್ಸ್ ಅಂತ ಹೇಳ್ತೀವಿ. ಎನ್ಕರೇಜ್, ಟು ಗಿವ್ ಸಪೋರ್ಟ್ ಆರ್ ಕಾನ್ಫಿಡೆನ್ಸ್ ಟು ಸಮ್ಒನ್ ಟು ಡೂ ಸಮಥಿಂಗ್. ಒತ್ತಾಯ ಮಾಡೋದಕ್ಕೆ ಕೋಯರ್ಸ್ ಅಂತ ಹೇಳ್ತೀವಿ. ಅವ್ರನ್ನ ಹಿಂಗೆ ಒಂದು ಅರ್ಥ ಮಾಡಿಸೋದಕ್ಕೆ ಎನ್ಕರೇಜ್ ಮಾಡೋದು, ಕನ್ವಿನ್ಸ್ ಮಾಡು, ಪರ್ಸುಯೇಡ್, ಇದೆಲ್ಲ ಕೋಯರ್ಸ್ನ ವಿರುದ್ಧ ಪದಗಳಾಗುತ್ತೆ. ಸ್ಕಾರ್ಸ್ ಅಂದರೆ ವಿರಳ, ಅಂದರೆ ಸ್ವಲ್ಪ ಇದೆ, ಕಡಿಮೆ ಇದೆ ಅನ್ನೋದಕ್ಕೆ ಸ್ಕೇರ್ಸಿಟಿ ಅಂತ ಕೇಳಿರ್ಬೋದು ನೀವು ವರ್ಡ್. ಇದನ್ನು ಸ್ಕೇರ್ಸ್ ಅಂತ ಹೇಳ್ತೀವಿ. ಮೀನಿಂಗ್ ಇನ್ಸಫಿಷಿಯೆಂಟ್ ಫಾರ್ ದ ಡಿಮ್ಯಾಂಡ್ ಆರ್ ಹಾರ್ಡ್ ಟು ಫೈಂಡ್. ಇದನ್ನು ಹೇಳೋದಕ್ಕೆ ನಾವು ಸ್ಕೇರ್ಸ್ನ ಯೂಸ್ ಮಾಡ್ತೀವಿ. ಲಿಮಿಟೆಡ್, ಇದರ ಸಿನೋನಿಮ್ಸ್ ಏನಿರುತ್ತೆ ಅಂದರೆ ಲಿಮಿಟೆಡ್, ರೇರ್, ಸ್ಪೇರ್ಸ್, ಥಿನ್ಲಿ ಸ್ಕ್ಯಾಟರ್ಡ್ ಆರ್ ಡಿಸ್ಟ್ರಿಬ್ಯೂಟೆಡ್. ಅಂದರೆ ವಿರಳ, ಇದರ ಕನ್ನಡ ಅರ್ಥ ಏನು ಬರುತ್ತೆ ಅಂದರೆ ವಿರಳ. ಇದರ ಆಂಟೋನಿಮ್ಸ್ ಅಂದರೆ ವಿರುದ್ಧ ಪದಗಳನ್ನ ನೋಡೋದಾದರೆ ಅಬಂಡೆಂಟ್, ಪ್ಲೆಂಟಿಫುಲ್ ಅಂದರೆ ಪ್ರೆಸೆಂಟ್ ಇನ್ ಲಾರ್ಜ್ ಅಮೌಂಟ್ಸ್, ಅಂದರೆ ಸುಮಾರಿದೆ ಅನ್ನೋದಕ್ಕೆ ನಾವು ಪ್ಲೆಂಟಿಫುಲ್ ಅಂತ ಹೇಳ್ತೀವಿ. ಆ್ಯಂಪಲ್ ಅಂದರೂ ಕೂಡ ಮೋರ್ ದೆನ್ ಎನಫ್, ತುಂಬ ಇದೆ ಅನ್ನೋದನ್ನು ಹೇಳೋದಕ್ಕೆ ನಾವು ಆ್ಯಂಪಲ್ ಅಂತ ಯೂಸ್ ಮಾಡ್ತೀವಿ. ಸಫಿಷಿಯೆಂಟ್ ಅಂತಲೂ ಇದಕ್ಕೆ ಆ್ಯಂಟೋನಿಮ್ಸ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ವರ್ಡ್ ಈಸ್ ಟ್ರ್ಯಾಂಕ್ವಿಲ್ ಅಂದರೆ ಕನ್ನಡದಲ್ಲಿ
ಪ್ರಶಾಂತ ಅನ್ನೋ ವರ್ಡನ್ನು ಕೊಡುತ್ತೆ. ಮೀನಿಂಗ್ ಫ್ರೀ ಫ್ರಮ್ ಡಿಸ್ಟರ್ಬೆನ್ಸ್ ಆರ್ ಟರ್ಮಾಯಿಲ್, ಪೀಸ್ಫುಲ್. ಓಕೆ, ಒಂದು ಪ್ರಶಾಂತ, ಕಾಮ್ನೆಸ್ ಇಲ್ಲಿದೆ ಅಲ್ವಾ, ಇದರ ಸಿನೋನಿಮ್ಸ್ ನೋಡೋದಾದರೆ ಕಾಮ್, ನಾಟ್ ಶೋವಿಂಗ್ ಆರ್ ಫ್ರೀಯಿಂಗ್ ನರ್ವಸ್ನೆಸ್, ಕಾಮ್ ಆಗಿರೋದು, ಪೀಸ್ಫುಲ್ ಆಗಿರೋದನ್ನ ಟ್ರ್ಯಾಂಕ್ವಿಲ್ ಅಂತ ಹೇಳ್ತೀವಿ. ಓಕೆ, ಸೆರೆನ್, ಸೆರೆನ್ ಅಂದರೂ ಕೂಡ ಪೀಸ್ಫುಲ್ ಆ್ಯಂಡ್ ಅನ್ಟ್ರಬಲ್ಡ್ ಆ್ಯಂಡ್ ಪೀಸ್ಫುಲ್, ಫ್ರೀ ಫ್ರಮ್ ಕಾನ್ಫ್ಲಿಕ್ಟ್ ಆರ್ ಟರ್ಮಾಯಿಲ್. ಇದು ಟ್ರ್ಯಾಂಕ್ವೆಲ್ನ ಸಿನೋನಿಮ್ ಆಗಿರುತ್ತೆ. ಆ್ಯಂಡ್ ಅಜಿಟೇಟೆಡ್, ಫೀಲಿಂಗ್ ಆರ್ ಅಪಿಯರಿಂಗ್ ಟ್ರಬಲ್ಡ್ ಆರ್ ನರ್ವಸ್. ಟ್ರ್ಯಾಂಕ್ವಿಲ್ನ ಆ್ಯಂಟೋನಿಮ್ಸ್ ನೋಡೋದಾದರೆ ಅಜಿಟೇಟೆಡ್ ಮೀನ್ಸ್ ಫೀಲಿಂಗ್ ಆರ್ ಅಪಿಯರ್ ಟ್ರಬಲ್ಡ್ ಆರ್ ನರ್ವಸ್, ಭಯ ಆಗಿರೋದು ಅಥವಾ ಏನೋ ಒಂದು ಗೊಂದಲದಲ್ಲಿರೋದನ್ನು ಅಜಿಟೇಟೆಡ್ ಅಂತ ಹೇಳ್ತೀವಿ. ಡಿಸ್ಟರ್ಬ್ಡ್, ಡಿಸ್ರಪ್ಟೆಡ್ ಆರ್ ಅನ್ಸೆಟಲ್ಡ್, ಗೊಂದಲದಲ್ಲಿರೋದನ್ನು ನಾವು ಡಿಸ್ಟರ್ಬ್ಡ್ ಅಂತ ಹೇಳ್ತೀವಿ. ಕೆಯೋಟಿಕ್, ಕೆಯೋಟಿಕ್ ಅಂದರೆ ಇನ್ ಅ ಸ್ಟೇಟ್ ಆಫ್ ಕಂಪ್ಲೀಟ್ ಕನ್ಫ್ಯೂಷನ್ ಆ್ಯಂಡ್ ಡಿಸಾರ್ಡರ್, ತುಂಬ ಕನ್ಫ್ಯೂಷನಲ್ಲಿದೆ, ಕಂಪ್ಲೀಟ್ ಕನ್ಫ್ಯೂಷನಲ್ಲಿರೋದನ್ನು ಕೆಯೋಟಿಕ್ ಅಂತ ಹೇಳ್ತೀವಿ. ಓಕೆ.